ಹೀಗೆ ಸೇವಂತಿ ತೋಟಕ್ಕೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಮಾಡಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವ ರೈತ ಭಾರ್ಗವ್ ಎಂಬುವರ ತೋಟದಲ್ಲಿ. ಹೌದು, ಈಗ ಚಳಿಗಾಳಿ, ತೀವ್ರ ಮಂಜು, ಮತ್ತೊಂದೆಡೆ ಸೈಕ್ಲೋನ್, ಇದರ ಪರಿಣಾಮವಾಗಿ ಭೂಮಿ ತಂಪಾಗಿದೆ. ಇದರಿಂದ ಹೂವಿನ ಗಿಡದ ಬೆಳವಣಿಗೆಗೆ ಬಿಸಿಲಿನ ಕೊರತೆ ಕಾಡ್ತಾ ಇದೆ. ಇದನ್ನರಿತ ರೈತರು ಹೂಗಿಡಗಳನ್ನು ಚೆನ್ನಾಗಿ ಬೆಳವಣಿಗೆ ಕಾಣಲು ಹಾಗೂ ಬೆಳೆಗಳು ಅವಧಿ ಪೂರ್ವವೇ ಹೂ ಬಿಟ್ಟು ಸಾರ ಕಳೆದುಕೊಳ್ಳೋದನ್ನು ತಡೆಗಟ್ಟಲು ಸೇವಂತಿ ತೋಟಕ್ಕೆ ಜನರೇಟರ್ ಸಹಾಯದಿಂದ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಹೂವಿನ ಗಿಡಕ್ಕೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿಕೊಡಲು ಪ್ರಯತ್ನಿಸಿದ್ದಾರೆ. ನನ್ನ ಹೆಸರು ಭಾರ್ಗವ್ ಅಂತ. ನಮ್ಮದು ಚಿಕ್ಕಬಳ್ಳಾಪುರ ಹತ್ರ ಮೈಲಪ್ಪನಹಳ್ಳಿ. ನಾನು ಸುಮಾರು 7 ವರ್ಷದಿಂದ ವ್ಯವಸಾಯ ಮಾಡ್ತಾ ಇರ್ತೀನಿ. ನಾವು ವರ್ಷದಲ್ಲಿ 2-3 ಸತಿ ಚಮಾತಿ ಬೆಳಿತೀವಿ. ಇವಾಗ ಅನ್ಸೀಸನು, ಅದರಿಂದ ಸ್ವಲ್ಪ ಬೆಳೀತಾ ಇದ್ದೀವಿ. ನಾವು ಅರ್ಧ ಎಕರೆಗೆ ಹಾಕಿದ್ದೀವಿ. 4,000 ನಾರಿದೆ. ನಾವು ಯಾಕೆ ಈ ಸೀಸನಲ್ಲೇ ಬೆಳಿಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಈ ಸೀಸನಲ್ಲಿ ಎಲ್ಲರೂ ಬೆಳೆಯೋಕ್ಕಾಗಲ್ಲ, ಅದರಿಂದ ನಾವು ಬೆಳೀತಾ ಇದ್ದೀವಿ. ಪ್ಲಸ್ಸು ನಾವು ಲೈಟಿಂಗ್ ಆಗ್ತಾ ಇರೋದು ಏನಕ್ಕಂದರೆ, ಉಪಯೋಗ ಅಂದರೆ ಗಿಡ ಮಂಜು ಬೀಳ್ತಾ ಇದೆ. ಮಂಜು ಬೀಳೋದ್ರಿಂದ ಆ ಗಿಡ ಡೆವಲಪ್ ಆಗೋಲ್ಲ, ಅದರಿಂದ ನಾವು ಲೈಟ್ ಹಾಕ್ತೀವಿ. ಲೈಟ್ ನಾವು ಸ್ವಂತ ಹಾಕ್ತಾಯಿದ್ದೀವಿ. ಪ್ಲಸ್ ಜನ್ರೇಟರ್ ಎಲ್ಲ ನಾವೇ ಹಾಕ್ತಾಯಿದ್ದೀವಿ. ಯಾಕಂದರೆ ಇದು ಅನ್ಸೀಸನಲ್ಲಿ ಬೆಳೆದರೆ ಹೂವು ರೇಟ್ ಬಂದರೆ ನಮಗೂ ಸ್ವಲ್ಪ ದುಡ್ಡು ಆಗ್ತಾಯಿದೆ. ಇಲ್ಲಾಂದರೆ ಮಾಮೂಲಿ ಸೀಸನಲ್ಲಿ ಹಾಕಿದ್ರೆ ಎಲ್ಲರೂ ಬೆಳೀತಾರೆ, ಅದರಿಂದ ನಮಗೆ ರೇಟ್ಗಳು ಬರೋದಿಲ್ಲ. ಅದರಿಂದ ನಾವು ಇದು ಬೆಳೀತಾಯಿದ್ದೀವಿ. ನಾವು ಜನ್ರೇಟ್ರು ಲೈಟಿಂಗ್ಸ್ ಎಲ್ಲ ನಮ್ಮದೇ ಸ್ವಂತ ಇದೆ. ಜನ್ರೇಟ್ರು ಬಾಡಿಗೆಗೆ ತಂದಿರೋದು. ಜನ್ರೇಟ್ರ್ ಬಾಡಿಗೆ ದಿನಕ್ಕೆ 500 ರೂಪಾಯಿ. ಡೀಸೆಲ್ 5 ಲೀಟ್ರ್ ಹಾಕ್ತೀವಿ. ಇದು ಯಾಕಂದರೆ ಅನ್ಸೀಸನ್ ಅಲ್ಲ, ಅದರಿಂದ ನಾವು ಈ ಥರ ಕಾಪಾಡಬೇಕಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ನು ತೋಟಗಳಿಗೆ ಸಾವಿರಾರು ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಿ ಹೂ ಬೆಳೆಗಳಿಗೆ ವಿದ್ಯುತ್ ದೀಪವನ್ನು ಬೆಳಗಿಸಿ ಹೂವಿನ ತೋಟದ ಉಷ್ಣಾಂಶವನ್ನು 18 ಡಿಗ್ರಿ ಸೆಲ್ಸಿಯಸ್ನಿಂದ 25 ಡಿಗ್ರಿ ಸೆಲ್ಸಿಯಸ್ವರೆಗೂ ಕಾಪಾಡೋದ್ರಿಂದ ಸೇವಂತಿ ಹೂವಿನ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಅವಧಿಗೂ ಮುನ್ನ ಹೂ ಬಿಡುವುದು ನಿಲ್ಲುತ್ತದೆ. ಹೂ ಬಿಡುವ ಅವಧಿಯನ್ನು ವಿಸ್ತರಿಸಬಹುದು ಮತ್ತು ಹೂ ಬಂದಾಗ ಕಲರ್, ಗುಣಮಟ್ಟ, ಶೈನಿಂಗ್ ಎಲ್ಲವೂ ಇದ್ದು ರೈತರ ಹೂಗಳಿಗೆ ಉತ್ತಮ ಬೆಲೆ ಬರುತ್ತೆ ಅನ್ನುವಂಥ ಆಲೋಚನೆ ರೈತರದ್ದು. ಬೆಳೆಗೆ ಯಾಕೆ ನಾವು ಲೈಟ್ ಹಾಕ್ತೀವಿ ಅಂತಂದರೆ, ಈ ಬೆಳೆಗಳು ಈ ಮಂಜು ಬಿದ್ದು ಈ ನಡುವೆ ಈ ಮೋಡಗಳು ಬಂದು ಎಲ್ಲನೂ ರೋಗ ಬಿದ್ದು ಮುದುರ್ಕೊತಾ ಇದ್ದಾವೆ. ಅದರಿಂದ ಈ ಲೈಟ್ ಹಾಕ್ತೀವಿ. ಸ್ವಲ್ಪ ಹೀಟ್ ಕೊಟ್ಟರೆ ಆ ಬೆಳೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೈತೆ. ಅದಕ್ಕೋಸ್ಕರ ನಾವು 24 ಗಂಟೆ ಹಗಲು ರಾತ್ರಿ ಕೂಡ ಅಲ್ಲಿ ಲೈಟ್ ಆಗೋದು ಒಂದು ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ರೈತರು. ಆ ಲೈಟ್ ಆಗದೆ ಹೋದರೆ ಬೆಳೆ ಹೋಯ್ತು ಅಂತ ಲೆಕ್ಕ. ಈ ಮಂಜಿಗೆ, ಈ ಚಳಿಗಾಲಕ್ಕೆ ಆ ಲೈಟ್ ನಮಗೆ ಆಧಾರ ಅಂತ ಹೇಳ್ಬಿಟ್ಟು ನಾವು ಆ ಲೈಟ್ ಹಾಕೋದೊಂದು ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ ಲೈಟ್ ಹಾಕೋದ್ರಿಂದ ಬೆಳೆ ಇಲ್ಲ. ಅದರಿಂದ ಅರ್ಧ ರೋಗ ನಮ್ಮ ಲೈಟಿಂದಲೇ ನಮಗೆ ಅನುಕೂಲ ಆಗ್ತೈತೆ. ಲೈಟ್ ಹಾಕಲಿಲ್ಲ ಅಂತಂದರೆ 100% ರೋಗ ಬೀಳ್ತೈತೆ. ಈಗ ಲೈಟ್ ಹಾಕಿದ್ರೆ ಸ್ವಲ್ಪ ಅದು ಅವಾಯ್ಡ್ ಆಗ್ತೈತೆ. 50% ರೋಗ ಬೀಳ್ತೈತೆ. ಆ ರೋಗಕ್ಕೆ ಬಂದಷ್ಟು ಆ ಮದ್ದು ತಗೋಬೇಕು ಅಂತಂದರೆ ಸರ್ಕಾರದವರು ಎಲ್ಲನೂ ಡೂಪ್ಲಿಕೇಟೆ. ನಾವು ಎಷ್ಟು ಬಡ್ಕೊಂಡ್ರೂ ಅವ್ರು ಬರಲಿಲ್ಲ, ಚೆಕ್ ಮಾಡಲಿಲ್ಲ, ಅದಾಗಲಿಲ್ಲ. ಆ ಡೂಪ್ಲಿಕೇಟ್ ಮದ್ದು ತರೋದು, ಹೊಡೆಯೋದು, ಯಾವುದರಲ್ಲೂ ರೈತನಿಗೆ ಉಳಿಗಾಲ ಇಲ್ಲ. ಬೆಳೆಯೋದು ಅಂತಂದರೆ ಇವತ್ತು ಎಲ್ಲ ರೈತರು ಬೆಳೆಯೋಕ್ಕಾಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಉತ್ತಮವಾಗಿ ಬೆಳಿಬೇಕಂತಂದರೆ ಲೈಟ್ಗಳ ವ್ಯವಸ್ಥೆ. ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಖರ್ಚು ಮಾಡದಿರೋ ಹೂವು ಬೆಳೆ ಕುಂಠಿತ ಆಗ್ತದೆ. ಆದ್ದರಿಂದ ಹೆಚ್ಚಿನ ಫಲಿತಾಂಶ ಸಿಗ್ತದೆ, ಬೆಲೆ ಸಿಗ್ತದೆ ಅಂಥೇಳಿ ರೈತರು ಇದಕ್ಕೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಯುವಂಥದ್ದು. ಅನ್ಸೀಸನ್ ಬೆಳೆದ್ರೇ ಏನಾದರೂ ರೈತನಿಗೆ ಉಳಿಗಾಲ ಸಿಗೋದು. ಯಾಕೆ ಅಂತಂದರೆ ಎಲ್ಲ ರೈತರು ಬೆಳೆಯೋಕ್ಕಾಗಲ್ಲ. ಇದರಲ್ಲಿ ಮಂಜು ಯಥೇಚ್ಛವಾಗಿ ಬೀಳೋದ್ರಿಂದ ಎಲ್ಲರೂ ಅಷ್ಟೊಂದು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಯೋಕ್ಕಾಗಲ್ಲ. ಎಲ್ಲ ರೈತರ ಸ್ಥಿತಿನೂ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಷ್ಟು ರೈತನ ಸ್ಥಿತಿ ಕಡಿಮೆ ಇರೋದ್ರಿಂದ ಇವತ್ತು ಅಷ್ಟೊಂದು ಫಲಿತಾಂಶ ಸಿಗೋದಿಲ್ಲ. ಆದ್ದರಿಂದ ರೈತನಿಗೆ ಭಾಳಷ್ಟು ಪೆಟ್ಟು ಬೀಳ್ತೈತೆ. ರೈತನ ಇವತ್ತು ಹೂವಿನ ಬೆಲೆ ಏನಾದರೂ ಕಡಿಮೆ ಆದರೆ. ಇನ್ನು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ 12,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಹೂವಿನ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಆದರೆ ಈಗ ತೀವ್ರ ಚಳಿ, ಮಂಜು ವಾತಾವರಣದ ಹಿನ್ನೆಲೆಯಲ್ಲಿ ಹೂ ಬೆಳೆಗೆ ಹಿನ್ನಡೆಯಾಗ್ತಿದೆ. ಈ ಕಾರಣದಿಂದ ಕೆಲವು ರೈತರು ಗುಣಮಟ್ಟದ ಹೂ ಬೆಳೆ ಬೆಳೆಯಲು ವಿದ್ಯುತ್ ದೀಪಗಳ ಮೊರೆ ಹೋಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.